ಡ್ರಗ್ಸ್ ಮೆನೆಸ್ಸು ಜಾಸ್ತಿ ಆಗಿದೆ. ಎಲ್ಲ ಭಾಳ ಜನ ಅದಕ್ಕೆ ಕಮೆಂಟ್ಗಳು ಮಾಡ್ತಿದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಸಾವಿರಾರು kg ಡ್ರಗ್ಸನ್ನು ಹಿಡಿದಿದ್ದೀವಿ. ಅದು ಹೈಡ್ರೋ ಗಾಂಜಾ ಅಂತ ಬರುತ್ತೆ. 20 times more powerful than the ganja, normal ganja which is available in the market. ಹೈಡ್ರೋ ಗಾಂಜಾ ಅಂತ ಅದೇನೆಂದರೆ ಈ ನೀರಿನಲ್ಲಿ ಬೆಳೀತಾರೆ. ಅದು ಥೈಲ್ಯಾಂಡಿಂದ ಬರುತ್ತೆ, ಹೆಚ್ಚು ಥೈಲ್ಯಾಂಡಲ್ಲಿ. ಮನೆ ಒಳಗಡೆ 4 ಪಾಟ್ ಇಟ್ಬಿಟ್ಟು, ಪಾಟ್ ಅಂದರೆ ಗ್ಲಾಸ್ ಪಾಟ್ ಇಟ್ಬಿಟ್ಟು ಅದರಲ್ಲಿ ಸೊಲ್ಯೂಷನ್ಸ್ ಹಾಕಿ ಅದರಲ್ಲೇ ಬೆಳೀತಾರೆ. ಅದು ಹೆಚ್ಚು ಬರ್ತಾ ಇದೆ ಇನ್ನೂ ಕೂಡ. ಅದನ್ನು ಒಂದಷ್ಟು ಕಂಟ್ರೋಲಿಗೆ ತೊಗೊಂಡಿದ್ದೀವಿ. MDMA ಅಂತೇಳಿ ಒಂದು ಸಿಂಥೆಟಿಕ್ ಡ್ರಗ್ ಮಾಡ್ತಾರೆ. ಅದೇನು ಒಂದು ಸಣ್ಣ ಇಂಥದ್ದೊಂದು ರೂಮ್ನಲ್ಲಿ ಒಂದು ಲ್ಯಾಬ್ರೇಟ್ರಿ ಮಾಡಿಕೊಂಡು ಸಿಂಥಸೈಸ್ ಮಾಡ್ಬೋದು. ಕೆಮಿಕಲ್ ಸಿಂಥೆಸಿಸ್ ಅದು ಬಯೋಕೆಮಿಕಲ್. ಅದರಿಂದ ಒಂದು ಟ್ಯಾಬ್ಲೆಟಿಗೆ ಎಷ್ಟೋ ರೂಪಾಯಿ, ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಮಾಡ್ಬೋದು. ಒಂದಿಷ್ಟು ನೋಡಿ, ಮೊನ್ನೆ ಒಂದು ಹಿಡ್ದಿದ್ದಾರೆ 24 ಕೋಟಿ ರೂಪಾಯಿ. ಹಾರ್ಡ್ಲಿ ಅವ್ನು ಜೇಬ್ನಲ್ಲಿ ಇಟ್ಕೊಂಡು ಬರ್ಬೋದು, ಮಿಲಿಗ್ರಾಮ್ ಲೆಕ್ಕ. ಅದು ಒಂದು ಟ್ಯಾಬ್ಲೆಟ್ ಏನಾದರೂ ತೊಗೊಂಡ್ರೆ ಬಹುಶಃ ಅವನಿಗೆ ಇನ್ನೊಂದು ವಾರ ಅವನ ಮೇಲೆ ಇರ್ತಾನೆ. ಅವನು ಊಟ ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಅವನಿಗೇನು ಗೊತ್ತೂ ಇರೋದಿಲ್ಲ. ಅಂಥ ಟ್ಯಾಬ್ಲೆಟ್ಸ್, ಪವರ್ಫುಲ್ ಟ್ಯಾಬ್ಲೆಟ್ಸನ್ನು ತರ್ತಾರೆ. ಹೆಂಗೆ ಬರುತ್ತೆ ಅಂದರೆ, ಈಗ 3-4 ಅವೆನ್ಯೂಸ್ ಇದೆ. ಮೇಜರ್ ನಮಗೆ ಚಾಲೆಂಜ್ ಇರೋದು ಪಾರ್ಸೆಲ್ಸು, ಕೊರಿಯರ್ನಲ್ಲಿ ಸಾಮಾನ್ಯವಾಗಿ ಬಂದುಬಿಡುತ್ತೆ. ಜಾಸ್ತಿ ಚೆಕ್ ಮಾಡೋಕ್ಕೆ ಹೋಗಲ್ಲ. ಅದು ಇಷ್ಟಿಷ್ಟು ಏನೋ ಒಂದು ಸಣ್ಣ ಬಾಕ್ಸ್ ಬಂದರೆ ಈ ಥರ ಇಷ್ಟು ಬಾಕ್ಸಿಗೆ ಅವನು 10 ಕೋಟಿ ರೂಪಾಯಿ ಡ್ರಗ್ಸ್ ತರ್ಬೋದಲ್ಲ. ಆ ಥರ ಅವರು ತರ್ತಾರೆ. ಇದನ್ನು ನಾವು ಬಹಳಷ್ಟು ಹಿಡ್ದಾಕಿದ್ದೀವಿ. ಭಾಳಷ್ಟು ಅಂದರೆ ಭಾಳ, ನೂರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದಿದ್ದೀವಿ. ಕಳೆದ 2 ವರ್ಷದಾಗ ನಾನು ಕೇಳಿದರೆ more than 500 crores ವರ್ತು ಡ್ರಗ್ಸನ್ನು ಹಿಡಿದಿದ್ದೀವಿ. ಇದರಲ್ಲಿ ಫಾರಿನ್ ಸ್ಟೂಡೆಂಟ್ಸು ಅವರು ಎಷ್ಟು ಮಾಡಿದರೂ ಅವ್ರು ಏನು ಮಾಡ್ತಾರೆ, ಇಲ್ಲಿ ಬರ್ತಾರೆ, ಸ್ಟೂಡೆಂಟ್ ಅಂತ ಬರ್ತಾರೆ. ಅವರು ಓದೋದೇನಿಲ್ಲ ಅವ್ರಿಗೆ. ಯಾವುದೋ ಒಂದು ಪ್ರೈವೇಟ್ ಕಾಲೇಜಿಗೆ ರಿಜಿಸ್ಟರ್ ಮಾಡ್ಕೊತಾರೆ, ವೀಸಾ ತೊಗೊಂಬರ್ತಾರೆ. ಎಕ್ಸ್ಪೈರಿ ಆಗುತ್ತೆ ವೀಸಾ. ಅವರೇನು ಕಾಲೇಜಿಗೂ ಹೋಗೋದಿಲ್ಲ, ಅವ್ರು ಈ ಕೆಲಸ ಮಾಡ್ಕೊಂಡಿರ್ತಾರೆ. ಮತ್ತು ವೀಸಾ ಎಕ್ಸ್ಪೈರ್ ಆದರೆ ಅವರು ಇಲ್ಲೇ ಇರ್ತಾರೆ. ಅವ್ರನ್ನ ಯಾರು ಕೇಳಿ ಎಕ್ಸ್ಪೈರ್ ಆಗಿದೆ ನೀನು ರಿನ್ಯೂ ಮಾಡ್ಕೊ ಇಲ್ಲ ಹೊರಟೋಗು ಅಂತ ಹೇಳೋದಿಲ್ಲ. ಸೊ ಈಗ ನಾವು ಅದೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಕಳೆದ 2 ವರ್ಷದಲ್ಲಿ ವಿ ಹ್ಯಾವ್ ಡಿಪೋರ್ಟೆಡ್ more than 250 foreigners who are involved in drugs. ಅವ್ರನ್ನ ಡಿಪೋರ್ಟ್ ಮಾಡಿದ್ದೀವಿ ಅವ್ರವ್ರ ದೇಶಕ್ಕೆ. ಅದು ಪ್ರೋಸೆಸ್ಸು, ಲಾಂಗ್ ಪ್ರೋಸೆಸ್ಸು. ಆ ಎಂಬ್ಯಾಸಿಗೆ ಹೇಳಬೇಕು, ಅವರು ಅನುಮತಿ ಕೊಡಬೇಕು, ಅವರು ಏರ್ ಟಿಕೆಟ್ ಮಾಡಬೇಕು, ಅವ್ರ ದೇಶಕ್ಕೆ ಕಳಿಸ್ಕೊಡ್ಬೇಕು. ಇದೆಲ್ಲ ಭಾಳ ಪ್ರೋಸೆಸ್ಸು. FRRO ಅಂತ ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ದೊಂದು ಏಜೆನ್ಸಿ ಇಲ್ಲೇ ಇದೆ. ಅವ್ರಿಗೆ ತಿಳಿಸ್ತೀವಿ. ಅವರು ನೀವು ಅರೆಸ್ಟ್ ಮಾಡಿದ್ಮೇಲೆ ನೀವೆಲ್ಲಿ ಇಟ್ಕೊಳ್ಳೋದು, ಅವ್ರನ್ನ ನಾರ್ಮಲ್ ಜೈಲ್ನಲ್ಲಿ ಇಟ್ಕೊಳ್ಳೋಂಗಿಲ್ಲ. ಅವರಿಗೆ ಸಪ್ರೇಟಾಗಿ ಡಿಟೆನ್ಷನ್ ಸೆಂಟರ್ಸ್ ಅಂತ ಮಾಡಬೇಕು. ಅಲ್ಲಿ ಮಾಡಿ ಇಟ್ಕೊಂಡಿರ್ತೀವಿ. ಈಗಲೂ ಒಂದು 100 ಜನ ಇದ್ದಾರೆ ಈಗ. ಸೊ ಅದರಿಂದ ಅದು ಒಂದು ದೊಡ್ಡ ಸವಾಲು ನಮಗೆ. ಅದನ್ನು ನಾವು ಎಫೆಕ್ಟಿವ್ ಆಗಿ ಮಾಡಿದ್ದೇವೆ. ಆ್ಯಂಡ್ ಐ ಹ್ಯಾವ್ ಟೇಕನ್, ಅವರ್ ಗೌರ್ಮೆಂಟ್ ಹ್ಯಾಸ್ ಟೇಕನ್, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್, ಆ್ಯಸ್ ಎ ಚಾಲೆಂಜ್. ಇದನ್ನು ನಾವು ಕಂಟ್ರೋಲ್ ಮಾಡೇ ತೀರ್ತೀವಿ ಅಂತ. ಯಾಕೆಂದರೆ ನಮಗೆ ಬಿಟ್ಟರೆ ಮನೆಗೂ ಹಳ್ಳಿಗೂ ಊರಿಗೂ ಹೋಗ್ಬಿಡುತ್ತೆ. ಬಿಕಾಸ್ ಯಂಗ್ಸ್ಟರ್ಸು ಭಾಳ ಇದಾಗಿದ್ದಾರೆ. ದೇ ಆರ್ ವೆರಿ ವಾಲಟೈಲ್. ಇಮಿಡಿಯೇಟ್ ರಿಯಾಕ್ಷನ್ ಮಾಡ್ತಾರೆ. ಅದಕ್ಕೆ ನಾವು ಅದನ್ನು ಭಾಳ ಒಂದು ಸವಾಲಾಗಿ ಸ್ವೀಕಾರ ಮಾಡಿದ್ದೀವಿ. ಐ ಥಿಂಕ್ ವಿ ಆರ್ ಏಬಲ್ ಟು ಕಂಟ್ರೋಲ್ ಮಾಡ್ತಾಯಿದ್ದೀವಿ. ಈಗ ಹೆದರಿದ್ದಾರೆ ಯಾರು ಪೆಡ್ಲರ್ಸು, ಅವ್ರನ್ನ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ತೀವಿ. ಅವರು ಕೆಲವ್ರನ್ನೆಲ್ಲ 1 ವರ್ಷ ಆಚೆ ಬರೋಲ್ಲ, ಆ ಥರ ಕೇಸಸ್ಗಳೆಲ್ಲ ಹಾಕ್ತೀವಿ. ಸೊ ಮೇಜರ್ ಪೆಡ್ಲರ್ಸ್ ದೇ ಆರ್ ಅಫ್ರೈಡ್ ಟು ಎಂಟರ್ ಬ್ಯಾಂಗ್ಳೂರು, ಕರ್ನಾಟಕ. ಸಣ್ಣ ಪುಟ್ಟದ್ದು ಬರ್ತಾನೆ ಇರುತ್ತೆ, ಅದು ವಿ ಆರ್ ಹ್ಯಾಂಡ್ಲಿಂಗ್ ಇಟ್. ಅದೊಂದು ಮಾಡ್ತಿದ್ದೀವಿ. ಕಾಲೇಜ್ಗಳಿಗೆಲ್ಲ ವಿಸಿಟ್ ಮಾಡಿ
ಕಾಲೇಜ್ ಸ್ಟೂಡೆಂಟ್ಸಿಗೆ ಇದ್ದಕ್ಕಿದ್ದಂಗೆ ಒಂದು ಕಾಲೇಜಿಗೆ ಹೋಗಿ ಅಲ್ಲಿ ಒಂದು 20 ಜನ ಸ್ಟೂಡೆಂಟ್ಸನ್ನು ಟೆಸ್ಟ್ ಮಾಡ್ತಾರೆ. ವಿ ಆರ್ ಏಬಲ್ ಟು ಡೂ ದ್ಯಾಟ್. 20 ಜನ 30 ಜನ ಒಂದು ಬ್ಯಾಚ್ ಹುಡುಗರನ್ನ ನಿಲ್ಲಿಸ್ಕೊಂಡು ಬೆಳಗಿನ ಸಾಯಂಕಾಲ ತನಕ ನಮ್ಮವ್ರು ಹೋಗಿ ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಕಿಟ್ ಇದೆ ನಮ್ಮ ಹತ್ರ. ಅದರಿಂದ ಟೆಸ್ಟ್ ಮಾಡಿ ಯಾರಾದರೂ ಇದ್ದರೆ ದೆನ್ ವಿಲ್ ನೋ ಈ ಕಾಲೇಜಲ್ಲಿ ಒಂದು 50 ಜನ ಸಿಕ್ಕಿದ್ರು ಅಂತ ಇಟ್ಕೊಳ್ಳಿ. ಆವಾಗ ನಾವು ಸ್ವಲ್ಪ ಫೋಕಸ್ ಮಾಡ್ತೀವಿ ಇಲ್ಲಿ ಯಾರು ಕೊಡ್ತಾರೆ. ಮತ್ತು ಆ ಹುಡುಗರ ಹತ್ರನೂ ನಾವು ಎನ್ಕ್ವೈರಿ ಮಾಡಿ ಎಲ್ಲಿಂದ ಬಂತು, ಹೆಂಗೆ ಬಂತು, ನೀವು ಎಲ್ಲಿ ಯೂಸ್ ಮಾಡಿ ಅದೆಲ್ಲ ಮಾಡ್ಕೊಳ್ತಾರೆ. ಸೊ ಲೈಕ್ ದಿಸ್ ವಿ ಆರ್ ಟೇಕಿಂಗ್ ಸ್ಟೆಪ್ಸ್. ಅವೇರ್ನೆಸ್ಸು ಕ್ರಿಯೇಟ್ ಮಾಡ್ತೀವಿ, ಪ್ಲಸ್ ಸ್ವಲ್ಪ ಸ್ಟೆಪ್ಸು ಸೀರಿಯಸ್ ಆಗಿ ತೊಗೊಂಡು. ಆಮೇಲೆ ಅವರಿಗೆ ಕಾಲೇಜ್ ಅಥಾರಿಟೀಸಿಗೆ ಏನೇನು ಹೇಳಿದ್ದೀವಿ ಅಂದರೆ, ನೋಡಪ್ಪ, 1 ಚಾನ್ಸ್ ಕೊಡ್ತೀವಿ, 2 ಚಾನ್ಸ್ ಕೊಡ್ತೀವಿ, 3ನೇ ಚಾನ್ಸಿಗೆ ನಿಮ್ಮ ಕಾಲೇಜನ್ನು ಡಿಸಫಿಲಿಯೇಟ್ ಮಾಡಿಸೋದಕ್ಕೆ ಪೊಲೀಸೇ ಸಂಬಂಧಪಟ್ಟ ಯೂನಿವರ್ಸಿಟಿಗೆ ಬರೆದು ಇನ್ನು ಈಗ ಶುರು ಮಾಡಿದ್ವಿ. ಓನ್ಲಿ ಜಸ್ಟ್ 3 weeks ಬ್ಯಾಕ್ ಐ ಮೇಡ್ ದಟ್ ಅನೌನ್ಸ್ಮೆಂಟ್ ಅಂತ. ಸೊ ಈ ಥರದ್ದು. ಸೊ ದೀಸ್ ಆರ್ ಆಲ್ ದ ಮೇಜರ್ ಪೊಲೀಸ್ ಆ್ಯಕ್ಟಿವಿಟೀಸು ಆಗಿರುವಂಥದ್ದು.